ಸ್ವಾರಸ್ಯಕರ ಸುದ್ದಿ ಒಂದು ತೊಗೊಂಬಂದನ್ರಿ. ಸಾಮಾಜಿಕ ಚಟುವಟಿಕೆ ಒಂದು ಸುದ್ದಿ ಐತಿ ಇದ್ರಾಗ. ಅಂದ್ರೆ ರಾಜಕಾರಣಿಗಳು ಸಾಮಾಜಿಕ ಚಟುವಟಿಕೆ ಮುಖಾಂತರ ಕರ್ನಾಟಕ ರಾಜ್ಯದಾಗ ಹೆಂಗೆ ಬೆಳಕಿಗೆ ಬರ್ತಾರೆ ಅನ್ನೋದು ಒಂದು ಪ್ರಮುಖ ಜ್ವಲಂತ ಉದಾಹರಣೆ. ಸತೀಶ್ ಜಾರಕಿಹೊಳಿಗೆ ಸ್ಟೇಜ್ ಮೇಲೆ ನಿಂತು ಕೆಲವು ಹುಡುಗರು ಪ್ರಶ್ನೆ ಕೇಳ್ಯಾರ. ನೋಡ್ರಿ, ರಾಜ್ಯದ ಒಂದು ದೊಡ್ಡ ಹಿರಿಯ ರಾಜಕಾರಣಿ, ಮಾಜಿ ಮಂತ್ರಿ, ಸತತ ಶಾಸಕ, ವಿಧಾನ ಪರಿಷತ್ ಸದಸ್ಯ, ಮಣ್ಣು MP ದಾಗ 5,000 ಹೋಟ್ಲೆ ಬಿದ್ದದ್ದು 2,500 ಕೌಂಟ್ ಮಾಡಿದ್ದಾರೆ. ಅಂಥ ಒಬ್ಬ ರಾಜಕಾರಣಿಗೆ ಸ್ಟೇಜ್ ಮೇಲೆ ಹೆಂಗೆ ನಿಂದ್ರಿಸಿ ಪ್ರಶ್ನೆ ಕೇಳ್ಯಾರ ನೋಡ್ರಿ ನೀವು. ಯಾವ ಆಧಾರದ ಮೇಲೆ ಈ ಸುದ್ದಿ ಇವತ್ತು ಹೊಂಟೈತೆ ಅಂತ ತಿಳ್ಕೊರಿ. ಪ್ರಚಾರ ಇಲ್ಲದ ಸತೀಶ್ ಜಾರಕಿಹೊಳಿ ಏನು ಕೆಲಸ ಮಾಡಕತ್ತಾರೆ ಇವತ್ತು ನೋಡ್ಕೊತ ಹೋಗ್ರಿ. ಸತೀಶ್ ಜಾರಕಿಹೊಳಿ, ರಾಹುಲ್ ಜಾರಕಿಹೊಳಿ, ಪ್ರಿಯಾಂಕಾ ಜಾರಕಿಹೊಳಿ ಇವತ್ತು ಏನು ಭಾಳ ಪ್ರಚಾರ ಇಲ್ಲದ ಕೆಲಸ ಮಾಡಕತ್ತಾರ. ಇವತ್ತು ಜ್ವಲಂತ ಉದಾಹರಣೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದಾಗ ನೀವು ಯಾವಾಗಾದರೂ ಬಂದು ಭೇಟಿ ಕೊಡ್ರಿ. ಇಲ್ಲಿ ಸೇವಾದಳ ಕಾರ್ಯಾಲಯ ಹತ್ರ ಐತಿ, ಅಲ್ಲಿ ಭೇಟಿ ಕೊಟ್ರೆ ನಿಮಗೆ ತಲೆ ಬಡ್ಕೋತೀರಿ. ಯಾಕಂದರೆ ಯಾವುದೇ ಪ್ರಚಾರ ಇಲ್ಲ. ನೂರಾರು ಮಕ್ಕಳಿಗೆ 10 ದಿವಸ 15 ದಿವಸ ಉಚಿತ ಊಟ, ಬಟ್ಟೆ, ವಸತಿ ಸೌಲಭ್ಯ ಕೊಟ್ಟ IPS KAS ಉನ್ನತ ವ್ಯಾಸಂಗ PSI ಆಗೋ ಸಲುವಾಗಿ ಮಿಲ್ಟ್ರಿ ಭರ್ತಿ ಆಗ್ತಿರೋಣ, ನೇವಿ ಆಗ್ತಿರೋಣ, ಏರ್ಫೋರ್ಸ್ ಆಗ್ತಿರೋಣ, ಸಂಗೀತ ಕಲಿತಿರೋಣ, ಕಂಪ್ಯೂಟರ್ ಕಲಿತಿರೋಣ, ನೀವು ಯಾವ ಇದ್ರಾಗ ಏನು ಪರಿಣಿತ ಆಗ್ತೀರಿ ಅನ್ನೋದು ಒಂದು ತಮ್ಮದೇ ಆದಂಥ ಸ್ವಂತ ಖರ್ಚಿನಿಂದ ಫೌಂಡೇಶನ್ ವತಿಯಿಂದ ಇವತ್ತು ಈ ಒಂದು ತ್ಯಾಗ ಬಲಿದಾನದ ಕೇಂದ್ರ ಅಂತ ತಿಳ್ಕೊರಿ. ಇವತ್ತು ಸತೀಶ್ ಫೌಂಡೇಶನ್ ಯಾಕೆ ಬೇಕಾಗಿತ್ತು ರೀ? ಸತೀಶ್ ಜಾರಕಿಹೊಳಿಗೆ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದ ದುಡ್ಡು ಯಾವುದಾರ ಒಂದು ಕ್ಷೇತ್ರದಾಗ ದಬಾಯಿಸಿ ಖರ್ಚು ಮಾಡಿ MLA ಆಗ ರಾಜ್ ಮಹಾರಾಜ್ ಗತೆ ಮೆರಿಬೋದಿತ್ತಿರಲ್ಲ. ಆದ್ರೆ ಆ ವ್ಯಕ್ತಿ ಅಂಥ ವ್ಯಕ್ತಿ ಅಲ್ಲ. ನೋಡ್ರಿ, ಸಮಾಜ ಚಟುವಟಿಕೆ ಮುಖಾಂತರ ಒಂದು ಟ್ಯೂಬ್ಲೈಟ್ ಹೋಗಿದ್ದಕ್ಕೆ ಆ ಜಗಳ ಪ್ರಾರಂಭ ಆಗಿ ಮುನ್ಸಿಪಾಲ್ಟಿ ಇಲೆಕ್ಷನ್ಗೆ ನಿಂತು ರಾಜ್ಯಲ್ಲ ಇವತ್ತು ದೇಶ ಮತ್ತು ವಿದೇಶಗಳಲ್ಲಿ ಸತೀಶ್ ಜಾರಕಿಹೊಳಿ ಯಾರಂದ್ರೆ ಕಣ್ಣು ಮುಚ್ಚಿ ಕಣ್ಣು ತಡೆಯೋಲ್ದ ಪಟಕನ ಗುರ್ತಾ ಹಿಡಿತಾರೆ ಜನ. ಕೋಟ್ಯಾಂತರ ಅಭಿಮಾನಿದಾರ, ಲಕ್ಷಾಂತರ ಫಾಲೋವರ್ಸ್ ಅದಾರ. ಅನೇಕ ಜನ ಅವ್ರ ಹತ್ರ ಬರ್ತಾರೆ, ಎಂಥ ಸುಖ ದುಃಖಗಳನ್ನ ತೊಗೊಂಬರ್ತಾರೆ. ಪ್ರತಿಯೊಂದಕ್ಕೂ ಪರಿಹಾರ ಮೌನವಾಗಿನ ಪರಿಹಾರ ಮಾಡ್ತಾರೆ. ಅದು ಜ್ವಲಂತ ಉದಾಹರಣೆ ತೋರಿಸ್ಬೇಕಲ್ಲ ನಾನು ನಿಮಗೆ ದೃಶ್ಯದ ಮುಖಾಂತರ. ಸತೀಶ್ ಫೌಂಡೇಶನ್ ಏನೇನು ಕೆಲಸ ಮಾಡಕತ್ತೈತಿ. ಅವ್ರ ಟೀಮ್ ಮಿಲ್ಟ್ರಿ ಗತೆ ಮಾಡ್ಯಾರ. ಕಸ ಎಲ್ಲರೂ ಇರ್ತಾರೆ, ತಕ್ಷಣ ಸ್ವಚ್ಛ ಮಾಡಿ ಪಿನೇಲ್ ಒರೆಸಿ ತೊಬಡ್ ಕ್ಲೀನ್. ಯಾರು ಮಾಡ್ತಾರೆ ರೀ? ಸರ್ಕಾರ ಮಾಡೋದಿಲ್ಲ, ಮುನ್ಸಿಪಾಲ್ಟಿ ಮಾಡೋದಿಲ್ಲ, ಸ್ವಂತ ಅಂತ NGOಗಳು ಇದ್ರೂ ಸಹಿತ ಕೆಲವು ಮಾಡೋದಿಲ್ಲ. ಸರ್ಕಾರದ ದುಡ್ಡು ತೊಗೊಂಡು ಮಾಡ್ತಾರೆ ಅವ್ರು. ಆದರೆ ಇಲ್ಲಿ ಪರಿಶ್ರಮದ ದುಡ್ಡು ಸತೀಶ್ ಫೌಂಡೇಶನ್ದಾಗ ಹಾಕಿ ಇಂಥ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಕರ್ನಾಟಕಕ್ಕೆ ಬೆಳಕು ಕೊಟ್ಟಂಥ ಈ ಸತೀಶ್ ಜಾರಕಿಹೊಳಿಗೆ ಲೈಕ್ ಮಾಡಬೇಕಲ್ರಿ. ಈ ದೃಶ್ಯ ನೋಡ್ರಿ, ರೋಮಾಂಚನ ಹಾಕ್ಯಾರಿ. ಮಕ್ಕಳ ಪ್ರಶ್ನೆ ಕೇಳ್ಯಾವ, ವೇದಿಕೆ ಮೇಲೆ ನಿಂದ್ರಿಸ್ಯಾರ. ನೋಡ್ರಿ ಸತೀಶನ ಹೆಂಗೆ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ. ಇಂಥ ಚಟುವಟಿಕೆ ಮಾಡೋ ರಾಜಕಾರಣ ಮುಂದೆ ರಾಜ್ಯ ಅಲ್ಲ ದೇಶದಾಗ ಬೆಳಿತಾನ. ಆ ಮಕ್ಕಳು ಸಹಿತ ಆ ಪರಿಪಾಲನೆ ಮಾಡ್ಕೊಂಡು ಯಾನಮುನಿ ಬೆಳೆಯಾಕತ್ತಾರ ನೋಡ್ರಿ. ಎಲ್ಲಿ ನೋಡಿದಲ್ಲಿ ರಾಹುಲ್ ಅಂತಾರೆ, ಎಲ್ಲಿ ನೋಡಿದಲ್ಲಿ ಪ್ರಿಯಾಂಕಾ ಅಂತಾರೆ. 23ದಾಗ ಭವಿಷ್ಯ ಹೇಳೀವಿ, ಪ್ರಿಯಾಂಕಾಗ ಒಂದು ಕ್ಷೇತ್ರ ಫಿಕ್ಸ್ ಅಂತೇಳಿ. ಆದ್ರೆ ಇನ್ನು ನಿರ್ಣಯ ತಗೋಬೇಕು ಸತೀಶ್ ಏನು ನಿರ್ಣಯ ತಗೋತಾರ ಅದು ಫೈನಲ್ ಆಗ್ತೈತಿ. ರಾಜಕಾರಣದಾಗ ಸಣ್ಣ ವಯಸ್ಸಿನ ಮಕ್ಕಳು ಇನ್ನು ಮುಂದೆ ಕರ್ನಾಟಕದ ವಿಧಾನಸಭಾದಾಗ ಸೇರ್ತಾರ. ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ಬೇಕು ಸತೀಶ್. ನೋಡಿದ್ರಿ ಆ ವಿಡಿಯೋ? ಸಾಮಾಜಿಕ ಚಟುವಟಿಕೆ ಆ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ, ಪರಿಣಿತರಾಗಿ ತರಬೇತಿ ಹೊಂದಿ ಯಾವುದೋ ಒಂದು ದೊಡ್ಡ ಉದ್ಯೋಗ ಹಿಡಿಯೋ ಸಲುವಾಗಿ ತರಬೇತಿದ ಅವಶ್ಯಕತೆ ಇರ್ತೈತಿ. ದುಡ್ಡು ಇರೋದಿಲ್ಲ. ಇವರು ಸ್ವಂತ ದುಡ್ಡಿನಾಗ ಅಲ್ಲಿ ಅವ್ರಿಗೆ ಕರೆಸಿ 50-100 ಮಕ್ಕಳು ಪ್ರತಿ ತಿಂಗಳು ಹೊರಗೆ ಬರಾಕತ್ತಾರ. ಇದೇನು ದೊಡ್ಡ ಕಾರ್ಖಾನೆ, ನಿರುದ್ಯೋಗಿಗಳನ್ನ ಉದ್ಯೋಗಿಗಳನ್ನಾಗಿ ಮಾಡುವ ಕಾರ್ಖಾನೆ ತಯಾರು ಮಾಡ್ಯಾರ. ಸತೀಶ್ ನೋಡಾಕ ಬರ್ರಿ. ಸತೀಶ್ ಫೌಂಡೇಶನ್ ಘಟಪ್ರಭಾ ಸೇವಾದಳದಾಗ ಐತ್ರಿ. ಇನ್ನೊಮ್ಮೆ ಕೇಳ್ಕೊರಿ ಸುದ್ದಿ. ಹಂಗಾದ್ರೆ ಈ ದೃಶ್ಯ ನೋಡಿದ ತಕ್ಷಣ ನಂಬರ್ 1 ಚಾನಲ್ ಲೈಕ್ ಮಾಡ್ತಿರಲ್ಲ, ಶೇರ್ ಮಾಡ್ತಿರಲ್ಲ. ಅವ್ರ ಅಭಿಮಾನಿ ಬಳಗದವ್ರಿಗೂ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಾರಿ. ಅವ್ರದ್ದೊಂದು ಟೀಮ್ ಐತ್ರಿ, ಕಾಯ ವಾಚ ಮನಸಾದಿಂದ ಕೆಲಸ ಮಾಡ್ತಾರೆ. ಆ ಟೀಮ್ ಹುಡುಗರಿಗೂ ಸಹಿತ ನಾವು ಬೆಂಬಲ ಕೊಟ್ಟು ಸಪೋರ್ಟ್ ಮಾಡಿ ಅವ್ರಿಗೂ ಮೇಲೆ ಎತ್ತರಕ್ಕೆ ತರೋ ಸಲುವಾಗಿ ನಾವು ಎಲ್ಲರೂ ಪ್ರೋತ್ಸಾಹ ಮಾಡಿದರೆ ಮಾತ್ರ ಸತೀಶ್ ಜಾರಕಿಹೊಳಿ ಕರ್ನಾಟಕ ರಾಜ್ಯ ಮತ್ತು ದೇಶದ ಒಂದು ದೊಡ್ಡ ಚುಕ್ಕಾಣಿ ಹಿಡಿಯುವಲ್ಲಿ ಪರಿಣಿತರಾಗಿ ಬೆಳೀತಾರ ಅನ್ನೋದ ಈ ವಿಶೇಷ ಸುದ್ದಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರಲ್ರಿಪ್ಪ. ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ನಮಸ್ಕಾರ. ಕಂಟಿನ್ಯೂ ಮಾಡ್ಬೇಕಂದ್ರೆ
ಮತ್ತಲ್ಲಿ ನಾ ಎಲ್ಲ ಮತ್ತಲ್ಲಿ ಬೇಕಾದ್ರೆ ಮಾತ್ರ ಮಾಡಿಕೊಟ್ಟು ಸರ್ ಒಂದ್ ಸೆಕೆಂಡ್ ಇನ್ನೊಂದಿಷ್ಟು ಟೈಮ್ ಹೇಳ್ಬೇಕು ಈ 15 ಮೆಂಬರ್ಸ್ ಅಷ್ಟೇ ಇಟ್ಕೊತೀನಿ ಅಂತ ರೂಲ್ಸ್ ಆಗಿತ್ತು ಸರ್. ಆಕ್ಚುಲಿ ಸರ್ ಜಾಸ್ತಿ ಬಂದ್ ಜನ ಬಂದು ನೀವು ನಮಗಂತನ ಇದನ್ ಮಾಡಿದ್ದಕ್ಕೆ ಅದಕ್ಕೆ ಧನ್ಯವಾದ ಹೇಳ್ತೀನಿ ಸರ್.